ಇನ್ನು ಹಾಸ್ಟೆಲ್ ಹುಡುಗರು ಸಿನಿಮಾದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾಣಿಜ್ಯ ಕೋರ್ಟ್ಗೆ ನಟಿ ರಮ್ಯಾ ಆಗಮಿಸಿ ಕೆಲವೊಂದು ದಾಖಲೆಗಳನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಅವರಿಗೆ ನೇರವಾಗಿ ಬರುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಈ ವೇಳೆ ಅವರು ವಾಣಿಜ್ಯ ಕೋರ್ಟ್ಗೆ ದಾಖಲೆಯನ್ನು ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸದ್ಯ ನಾನು ರಾಜಕೀಯಕ್ಕೆ ಬರೋದಿಲ್ಲ, ಒಳ್ಳೆ ಕಥೆ ಸಿಕ್ಕರೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ಕೇಳಿದಂತಹ ಎಲ್ಲ ದಾಖಲೆಗಳನ್ನು ನಾನು ಕೊಟ್ಟಿದ್ದೇನೆ, ನೇರವಾಗಿ ಬಂದು ಕೊಡೋಕೆ ಹೇಳಿದ್ರು, ಹಾಗಾಗಿ ಬಂದಿದ್ದೇನೆ. ಪ್ರಕರಣ ಕೋರ್ಟ್ನಲ್ಲಿರೋ ಕಾರಣಕ್ಕೆ ಈಗ ನಾನು ಏನೂ ಮಾತನಾಡೋದಿಲ್ಲ. ಮತ್ತೆ ಸಿನಿಮಾ ಯಾವಾಗ ಬರ್ತೀರಿ, ಸಿನಿಮಾಗೆ ವಾಪಸ್ ಯಾವಾಗ ಬರ್ತೀರಿ ಅಂತ ಕೇಳಿದಂತಹ ಪ್ರಶ್ನೆಗೆ ಒಳ್ಳೆ ಕಥೆ ಸಿಕ್ಕರೆ ನಾನು ಆದಷ್ಟು ಬೇಗ ಸಿನಿಮಾ ಮಾಡ್ತೀನಿ, ಮತ್ತೆ ರಾಜಕೀಯಕ್ಕೆ ಸದ್ಯ ಬರೋದಿಲ್ಲ. ಯುವೈ ಮತ್ತು ಮ್ಯಾಕ್ಸ್ ಓಡ್ತಿರೋದು ಖುಷಿ ಇದೆ. ಹೀರೋಯಿನ್ ಓರಿಯೆಂಟೆಡ್ ಮೂವಿ ಬರ್ತಿದೆ, ಸಣ್ಣ ಆಗಿರೋದು ನನ್ನ ಇಷ್ಟಕ್ಕೆ. ಮದುವೆ ವಿಚಾರ ಕೇಳಿದ್ದಕ್ಕೆ ರಮ್ಯಾ ಅವರು ನಾಚಿಕೊಂಡಿದ್ದಾರೆ. ಇನ್ನು ಜನವರಿ 15ಕ್ಕೆ ದಾಖಲೆಗಳನ್ನು ಕೋರ್ಟ್ಗೆ ಒರಿಜಿನಲ್ ಅಗ್ರಿಮೆಂಟ್ ಕಾಪಿ ಹಾಜರುಪಡಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೀಗ ಅರ್ಜಿ ಸಲ್ಲಿಸಿದ್ದಾರೆ ರಮ್ಯಾ ಅವರು. ಇನ್ನು ಕಮರ್ಷಿಯಲ್ ಕೋರ್ಟ್ 84ಕ್ಕೆ ಇವತ್ತು ಅವರು ಹಾಜರಾಗಿ ಮಾತನಾಡಿ ಅಲ್ಲಿಂದ ತೆರಳಿರುವಂಥದ್ದು. ಇನ್ನು ಈ ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಸಿನಿಮಾದಲ್ಲಿ ಕೆಲವೊಂದು ತುಣುಕುಗಳನ್ನು ರಮ್ಯಾ ಅವ್ರದ್ದು ಬಳಸ್ಕೊಳ್ಳಲಾಗಿತ್ತು, ಅವರ ಪರ್ಮಿಷನ್ ಇಲ್ಲದೆ ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಐ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್, ಸೊ ಹಂಗೆ. ಬೇರೆ ಎನಿಥಿಂಗ್ ಎಲ್ಸ್? ಹ್ಯಾಪಿ ನ್ಯೂ ಇಯರ್. ಪೊಲಿಟಿಕ್ಸ್ ನಥಿಂಗ್ ಫಾರ್ ನೌ. ಏನಿಲ್ಲ. ಇಂಡಸ್ಟ್ರಿ ಬಗ್ಗೆ ಏನು ಹೇಳಿ ನಾನು. ಐ ಆಮ್ ವೆರಿ ಹ್ಯಾಪಿ ದಟ್ UI ಮತ್ತು ಮ್ಯಾಕ್ಸ್ ಚೆನ್ನಾಗಿ ಓಡ್ತಾ ಇದೆ ಅಂತ, ಸೊ ತುಂಬ ಖುಷಿ ಆಗ್ತಾ ಇದೆ. ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ. ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಇನ್ನೇನು ಹೇಳೋಕ್ಕಾಗತ್ತೆ. ಐ ಡೆಂಟ್ ನೋ ದಟ್ ಸಂಜು ವೆಟ್ಸ್ ಗೀತಾ 2 ರಿಲೀಸ್ ಆಗ್ತದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದೆಮ್ ಆ್ಯಂಡ್ ಒಳ್ಳೇದಾಗಲಿ ಎಲ್ರಿಗೂ. ವಿಂಟೇಜ್ ಸರ್, ವಿಂಟೇಜ್ ಮಂಗಳ. ಒಂದು ನಿಮಿಷ, ಐ ಗಿವ್ ಇಟ್. ಓಕೆ, ಐ ಜಸ್ಟ್ ಡಿಡ್ ಇಟ್ ಫಾರ್ ಮೈ ಸೆಲ್ಫ್ ಅಷ್ಟೇ. ಯಾ, ಇದರ ನಡುವೆ ಮೇಡಮ್ ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು. ಜಡ್ಜ್ ಅವ್ರು ಕರೆದ್ರು, ಸೊ ನಾನು ಬಂದೆ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ಬಟ್ ಸಿನ್ಸ್ ದ ಮ್ಯಾಟರ್ ಇಸ್ ಸಬ್ ಜುಡಿಸ್, ಐ ಕಾಂಟ್ ರಿಯಲಿ ಕಾಮೆಂಟ್. ಸೊ ಐ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ. ಸೊ ಹಾಗಾಗಿ ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು. ಮದುವೆ ವಿಚಾರನೂ ಕೂಡ ಅವಾಗ ಸೋಷಿಯಲ್ ಮೀಡಿಯಾ ದ್ಯಾಟ್ ವಿಲ್ ಟಾಕ್ ಅಬೌಟ್. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.